ಇದು ಬಂದು ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ರೈತರಿಗೆ. ರೈತರು ಇಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ವಿಸಿಟ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ಡೆಮೋ ನೋಡೋಕೆ ಅವಕಾಶ ಇದೆ. ಡೆಮೋ ನೋಡ್ಕೊಂಡು ಯೂಸ್ ಆಗುತ್ತೋ ಇಲ್ಲ ಅಂತೇಳಿ ನೋಡ್ಕೊಂಡು ತಗೊಂಡು ಕೂಡ ಹೋಗ್ಬೋದು. ವೀಡರ್ ಸ್ಪೆಷಾಲಿಟಿ ಅಂದರೆ ಮೈಲೇಜು 2ರಿಂದ 3 ಅವರ್ ಬಂದೇ ಬರುತ್ತೆ. 1 ಲೀಟ್ರ್ ಪೆಟ್ರೋಲಿಗೆ 2ರಿಂದ 3 ಅವರ್. ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 7 HP ಪವರ್ ಟಿಲ್ಲರ್ನ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಇದು ಫಸ್ಟ್ ಮೊದಲನೇದಾಗಿ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಬೀರೂರು ಹೋಬಳಿ, ಬೀರೂರು ಅಜ್ಜಂಪುರ ರೋಡಲ್ಲಿ ಬರುತ್ತೆ. ಬೀರೂರಲ್ಲಿಲ್ಲ ಅಂಗಡಿ, ಎರೆಹಳ್ಳಿನ ಗ್ರಾಮದಲ್ಲಿದೆ. ಇದು ಬೀರೂರಿಂದ 4 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಸಿಟಿ ಬಿಟ್ಟು ಹೊರಗಡೆ ಯಾಕೆ ಅಂಗಡಿ ಮಾಡಿದ್ದೀವಿ ಅಂದರೆ ಇಲ್ಲಿ ಪಕ್ಕದಲ್ಲಿ ಜಮೀನಿದೆ. ಜಮೀನಲ್ಲಿ ಡೆಮೋ ಹೊಡ್ಕೊಂಡು ರೈತರಿಗೆ ಇಷ್ಟ ಆದರೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದೇನಪ್ಪ ಅಂದರೆ ಈ ಟಿಲ್ಲರ್ ಬಂದ್ಬಿಟ್ಟು 7 HP ಕ್ಯಾಟಗರಿಯಲ್ಲಿ ಬರುತ್ತೆ. 170 ಇಂಜಿನ್ ಬರುತ್ತೆ. ರೈತರು ಮೈಲೇಜ್ ಬೇಕು ಅಂತೇಳಿ ಕೇಳೋ ಹೊತ್ತಿಗೆ ಈ ಟಿಲ್ಲರ್ನ ಲಾಂಚ್ ಮಾಡಿದ್ವಿ. ಈಗ ಒಂದು ತಿಂಗಳಿಂದ ಲಾಂಚ್ ಮಾಡಿ ವಿಡಿಯೋ ಕೂಡ ಹಾಕಿದ್ವಿ. ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ರೈತರ ಕಡೆಯಿಂದ. ಮತ್ತು ಇನ್ನೊಂದು ಸಲ ಇದ್ರ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಏನಪ್ಪ ಇದ್ರ ವೀಡರ್ ಸ್ಪೆಷಾಲಿಟಿ ಅಂದರೆ ಮೈಲೇಜು 2ರಿಂದ 3 ಅವರ್ ಬಂದೇ ಬರುತ್ತೆ. 1 ಲೀಟ್ರ್ ಪೆಟ್ರೋಲಿಗೆ 2ರಿಂದ 3 ಅವರ್ ಬಂದೇ ಬರುತ್ತೆ. ವೈಬ್ರೇಷನ್ ಅಂತ ಬಂದಾಗ ಹಸಿ ನೆಲದಲ್ಲಿ ಆಗಿರ್ಬೋದು, ಒಮ್ಲಸೀಲೆ ಆಗಿರ್ಬೋದು ಯೂಸ್ ಮಾಡಿದ್ರೆ ಯಾವುದೇ ರೀತಿ ವೈಬ್ರೇಷನ್ ಕಾಣಲ್ಲ. ಆದರೆ ಡ್ರೈ ಲ್ಯಾಂಡ್ ಹೊಡಿಬೇಕು ಅಂದರೆ ಇದು ಹ್ಯಾಂಡಲ್ಲೇ ಕ್ಯಾರಿ ಮಾಡೋದ್ರಿಂದ ಈ ನಾಯ್ಸ್ ಬಂದೇ ಬರುತ್ತೆ. ಈ ರೀತಿ ಶೇಕ್ ಆಗೋದ್ರಿಂದ ಮೈಕೈ ನೋವು ಬಂದೇ ಬರುತ್ತೆ. ಸೊ ಒಮ್ಲಸೀಲ್ ಆಗಿರ್ಬೋದು ಅಥವಾ ಹಸೀಲಾಗಿರೋದು ಹೊಡ್ಕೊಂಡ್ರೆ ಉತ್ತಮ. ಈ ಟಿಲ್ಲರ್ ಜೊತೆಗೆ ನಾವು 32 ಬ್ಲೇಡಿನ ರೋಟೋವೇಟ್ರ್ ಕೊಡ್ತಾಯಿದ್ವಿ. 32 ಬ್ಲೇಡಿನ ರೋಟೋವೇಟ್ರ್ ಬಂದ್ಬಿಟ್ಟು ಇದರಲ್ಲಿ ಮೊದಲಿಗೆ ಬರ್ತಿದ್ದು 2-3 ಕಾಲಡಿ ಬ್ಲೇಡ್ ಸೆಟ್ ರೋಟೋವೇಟ್ರ್ ಬರೋದು. ಬಟ್ ಈಗ 3.5 ಅಡಿ ಬ್ಲೇಡ್ ಸೆಟ್ ರೋಟೋವೇಟ್ರ್ ಬರ್ತಾಯಿದೆ. ಇದರಲ್ಲಿ ಅಡ್ಜಸ್ಟಬಲ್ ಅಂದರೆ 1.5 ಅಡಿಗೂ ಕೂಡ ಅಡ್ಜಸ್ಟಬಲ್ ಮಾಡ್ಕೋಬೋದು, 2.5 ಅಡಿಗೂ ಅಡ್ಜಸ್ಟಬಲ್ ಮಾಡ್ಕೋಬೋದು, 3 ಕಾಲಡಿಗೂ ಅಡ್ಜಸ್ಟಬಲ್ ಮಾಡ್ಕೋಬೋದು, 3.5 ಅಡಿಗೂ ಅಡ್ಜಸ್ಟ್ ಮಾಡ್ಕೋಬೋದು. ಈ 4 ಟೈಪಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು. ಈಗ 4 ಟೈಪ್ ಅಡ್ಜಸ್ಟಬಲ್ ಏನಕ್ಕೆ ಬರುತ್ತೆ ಅಂದರೆ ಇಂಟ್ರೆಕ್ಷನ್ ಅಂತ ಬಂದಾಗ, ಅಂದರೆ ಟೊಮೆಟೊ ಆಗಿರ್ಬೋದು, ಮೆಣಸಿನ ಗಿಡ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಅಥವಾ ಯಾವುದೇ ರೀತಿ ತರಕಾರಿ ಆಗಿರ್ಬೋದು 1.5 ಅಡಿ ಸಾಲಿಂದ 3 ಅಡಿ ಸಾಲಿಗೆ ಹಾಕಿರ್ತಾರೆ. ಮತ್ತು ಸ್ಪೆಸಿಫಿಕ್ಕಾಗಿ ಅವಕ್ಕೆಲ್ಲ ಈಗ ಗೂಟ ತಂತಿ ಬಳಕೆ ಆಗ್ತಾಯಿದೆ. ಹಂಗಾಗಿ ಅದರೊಳಗೆ ಎತ್ತುಗಳ ಹೊಡೆಯೋಕ್ಕಾಗಲ್ಲ, ಎತ್ತುಗಳಲ್ಲಿ ಕಲ್ಟಿವೇಷನ್ ಮಾಡೋಕ್ಕಾಗಲ್ಲ. ಮತ್ತು ಮಿನಿ ಟ್ರ್ಯಾಕ್ಟ್ರ್ ಕೂಡ ಅದರೊಳಗೆ ಹೊಡೆಯೋಕ್ಕಾಗಲ್ಲ. ಹುಲ್ಲು ಬೆಳೆಯುತ್ತೆ. ಗ್ರಾಸ್ ಕಟ್ಟರಲ್ಲಿ ಹೊಡೆದ್ರೆ ಇದು ಅಡಿಕೆಗೆ ಇದು ತರಕಾರಿ ಬೆಳೆಗಳಿಗೂ ಏಟಾಗುತ್ತೆ. ಆ ಕಾರಣದಿಂದಾಗಿ ಇಂಟರ್ ಕಲ್ಟಿವೇಷನಿಗೋಸ್ಕರ ಇದನ್ನು ಬಳಕೆ ಮಾಡ್ಬೋದು. 1.5 ಅಡಿಯಿಂದ 3.5 ಅಡಿದಂಗೆ ಕೆಲಸ ಮಾಡ್ಕೋಬೋದು, ನೀಟಾಗಿ ಕೆಲಸ ಮಾಡ್ಕೋಬೋದು. ಮತ್ತು ಅಡಿಕೆ ಗಿಡದ ದಾಯ ಅಂತ ಬಂದಾಗ ಅಡಿಕೆ ಗಿಡದ ದಾಯ 4 ಅಡಿ ದಾಯ ಹಾಕಿರ್ತಾರೆ. ಮತ್ತು ಬದಿನಲ್ಲಿ ಅರಿಗಿನಲ್ಲಿ 1 ಅಡಿ, ಅರ್ಧ ಅಡಿ ಎಲ್ಲ ಗ್ಯಾಪ್ ಉಳಿದಿರುತ್ತೆ. 1.5 ಅಡಿ, 2.5 ಅಡಿ ಗ್ಯಾಪಲ್ಲೆಲ್ಲ ಆರಾಮಾಗಿ ಹೊಡ್ಕೊಂಡು ಕಲ್ಟಿವೇಷನ್ ನೀಟಾಗಿ ಮಾಡ್ಕೋಬೋದು. ಇದು ಮೈಲೇಜ್ ಬಂದ್ಬಿಟ್ಟು 1 ಲೀಟ್ರ್ ಪೆಟ್ರೋಲಿಗೆ 2ರಿಂದ 3 ಅವರ್ ಖಂಡಿತ ಮೈಲೇಜ್ ಬಂದೇ ಬರುತ್ತೆ. ಮತ್ತು ಇದ್ರದ್ದು A to Z ಸ್ಪೇರ್ ಕೂಡ ಸಿಗುತ್ತೆ. ಯಾವುದೇ ತೊಂದರೆ ಇಲ್ಲ, ಸ್ಪೇರ್ ಸಿಗೋಲ್ಲ ಅಂತ ಏನಂಗಿಲ್ಲ. A to Z ಸ್ಪೇರ್ ಕೂಡ ಸಿಗುತ್ತೆ. ಅವತ್ತೇ ಸಿಗದೆ ಹೋದರೂ ಕೂಡ 1 ದಿನ 2 ದಿನದೊಳಗೆ ನಾವು ಸ್ಪೇರ್ನ ಅರೇಂಜ್ ಮಾಡಿ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಈಗ ಇದು ಬಂದು ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ರೈತರಿಗೆ. ರೈತರು ಇಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ವಿಸಿಟ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ಡೆಮೋ ನೋಡೋಕೆ ಅವಕಾಶ ಇದೆ. ಡೆಮೋ ನೋಡ್ಕೊಂಡು ಯೂಸ್ ಆಗುತ್ತೋ ಇಲ್ಲ ಅಂತೇಳಿ ನೋಡ್ಕೊಂಡು ತಗೊಂಡು ಕೂಡ ಹೋಗ್ಬೋದು. ಇದರಲ್ಲಿ ಮತ್ತೆ ಒಂದು ಸೆಟ್ 32 ಬ್ಲೇಡಿನ ರೋಟೋವೇಟ್ರು ಪ್ಲಸ್ ಒಂದು ಇದು ರಿಡ್ಜರ್ ಅಂತೇಳಿ ಕೊಡ್ತಾಯಿದ್ದೀವಿ. ರಿಡ್ಜರ್ ಅಂತ ಬಂದ್ಬಿಟ್ಟು ಇದು ಫಿಕ್ಸೆಡಬಲ್ ಆಗಿರಲ್ಲ, ಅಡ್ಜಸ್ಟಬಲ್ ಆಗಿರುತ್ತೆ. ಅಡ್ಜಸ್ಟಬಲ್ ಅಂದ್ಬಿಟ್ರೆ ನೀವು ಒಂದು ಕಡೆ ಕೊಕ್ಕರೆ ಟೈಪು ಮಾಡ್ಕೊಂಡು ಹೊಡಿಬೋದು. ಲೆಫ್ಟ್ ಆದರೆ ಲೆಫ್ಟು, ರೈಟ್ ಆದರೆ ರೈಟು, ಯಾವ ಕಡೆ ಬೇಕೋ ಆ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು. ಮತ್ತು ಇದನ್ನು ಈ ಥರ ಮಾಡ್ಕೊಂಡು ಹೊಡಿಬೋದು. ಬಂಡ್ ಫಾರ್ಮರ್ ಥರ ರೀತಿಯೂ ಯೂಸ್ ಮಾಡ್ಬೋದು. ಮಣ್ಣು ಎರ್ಸ್ಲಿಕ್ಕೆ ಯೂಸ್ ಮಾಡ್ಬೋದು, ಅಗಲ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಇದು ಸಾಲಿಡಾಗಿ ಬರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ಇದನ್ನು ಇದ್ರ ಜೊತೆಲೇ ಫ್ರೀ ಕೊಡ್ತಾಯಿದ್ದೀವಿ. ಇದರ ಸದುಪಯೋಗ ರೈತರು ಪಡ್ಕೊಬೇಕು ಅಂತ ಕೇಳ್ಕೊತೀವಿ. ಇದ್ರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 3ರಿಂದ 3.25 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಪ್ಯೂರ್ ಪೆಟ್ರೋಲ್ ಯೂಸ್ ಮಾಡೋದಂಥದ್ದು. ಆಯಿಲ್ ಮಿಕ್ಸ್ ಏನು ಹಾಕಬೇಕಾಗಿರಲ್ಲ. ಇದಕ್ಕೆ ಇಂಜಿನ್ ಆಯಿಲ್ಲು, ಗೇರ್ ಬಾಕ್ಸ್ ಆಯಿಲ್ಲು 1.5 ಲೀಟ್ರ್ ಗೇರ್ ಬಾಕ್ಸ್ ಆಯಿಲ್ ಬರುತ್ತೆ. 600 ml ಇಂಜಿನ್ ಆಯಿಲ್ ಬರುತ್ತೆ. ಆರಾಮಾಗಿ ರೈತರೇ ಕೂಡ ಮನೆಯಲ್ಲೇ ಸರ್ವಿಸ್ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಇದು ಮಡ್ ಗಾರ್ಡು ಸ್ವಲ್ಪ ಅಗಲ ಬರೋದ್ರಿಂದ 1.5 ಅಡಿಯಿಂದ 3.5 ಅಡಿ ತನಕ ಡಬಲ್ ಸೆಟ್ ಬಿಚ್ಚೋ ಅಂತ ಅವಕಾಶ ಇರುತ್ತೆ. ಇದೊಂದು ಸೆಟ್ ಬಿಚ್ಕೋಬೋದು, ಇದೊಂದು ಸೆಟ್ ಬಿಚ್ಕೋಬೋದು, 2 ಸೆಟ್ ಕೂಡ ಬಿಚ್ಕೊಂಡು ಇಂಟರ್ ಕಲ್ಟಿವೇಷನ್ 1.5 ಅಡಿ ದಾಯದಲ್ಲಿ ಆರಾಮಾಗಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 1.5 ಅಡಿ ದಾಯ ಹ್ಯಾಂಡ್ಲು ಕೂಡ 1.5 ಅಡಿ ಬರುತ್ತೆ. ಇಲ್ಲಿ ಬಂಪರ್ ಕೂಡ 1.5 ಅಡಿ ಬರುತ್ತೆ. ಈ ರೋಟೋವೇಟ್ರ್ ಕೂಡ 1.5 ಅಡಿ ಬರುತ್ತೆ. 1.5 ಅಡಿಯಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. 1.5 ಅಡಿಯಲ್ಲಿ ನೀವು ಗೆಜ್ವಿಲೆ ಹಾಕ್ಕೊಂಡು ಬಂಡ್ ಫಾರ್ಮಿಂಗ್ ಮಾಡ್ಕೊಬೇಕು ಅಂತೇನಿಲ್ಲ. 1.5 ಅಡಿ ದಾಯದಲ್ಲಿ ಈ ಕಲ್ಟಿವೇಷನಲ್ಲಿ ರೋಟೋವೇಟ್ರ್ ಹಾಕ್ಕೊಂಡು ಬ್ಯಾಕ್ ಸೈಡು ರಿಡ್ಜರ್ ಹಾಕ್ಕೊಂಡು ನೀವು 1.5 ಅಡಿ ದಾಯಕ್ಕೆ ಮಣ್ಣು ಎರ್ಸ್ಕೊಬೇಕು ಅಂದರೆ ಆರಾಮಾಗಿ ಕಲ್ಟಿವೇಷನ್ ಮಾಡ್ಕೊಂಡು ದಿಂಡು ಎರ್ಸ್ಕೊಂಡು ಹೊಡ್ಕೋಬೋದು. ರೈತರಿಗೆ ಯಾವುದೇ ಸಮಸ್ಯೆ ಇಲ್ದಂಗೆ ನೀಟಾಗಿ ಕೆಲಸ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಮತ್ತು ಇದು ಬಂದ್ಬಿಟ್ಟು ಕರ್ನಾಟಕದಿಂದ ಎಲ್ಲ ರೈತರಿಗೂ ಫ್ರೀ ಡೆಲಿವರಿ ಸಿಗುತ್ತೆ. ಇಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆಯದು. ಬಂದು ರೈತರು ಅದರ ಉಪಯೋಗ ಪಡ್ಕೊಬೇಕು ಅಂತ ಕೇಳ್ಕೊಂತೀವಿ.